ಫೆಂಗಲ್ ಚಂಡಮಾರುತದ ಎಫೆಕ್ಟ್ಗೆ ತಮಿಳುನಾಡು ಪುದುಚೇರಿ ಅಕ್ಷರಶಃ ಈಗ ನಲುಗಿ ಹೋಗಿದೆ. ಕರಾವಳಿ ಭಾಗದಲ್ಲಿ ಜನಜೀವನ ಕೂಡ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ, ವಾಹನಗಳು ಆಟಿಕೆಗಳಂತೆ ತೇಲ್ತಾ ಇವೆ. ಹಾಗಾದ್ರೆ ರಕ್ಕಸ ಸೈಕ್ಲೋನ್ ಎಫೆಕ್ಟ್ ಹೇಗಿದೆ ಗೊತ್ತಾ? ಈ ಸ್ಟೋರಿ. ದಡಕ್ಕೆ ಅಪ್ಪಳಿಸುತ್ತಿರುವ ರಕ್ಕಸ ಅಲೆಗಳು, ಸಮುದ್ರದಲ್ಲಿ ಬಂಡೆಗಳ ಮೇಲೆ ನಿಂತು ಫೋಟೋಗಳಿಗೆ ಪೋಸ್. ಪುದುಚೇರಿಯಲ್ಲಿ ನೀರಿನಲ್ಲಿ ಮುಳುಗಿರೋ ವಾಹನಗಳು, ಮನೆಗಳು, ದಡದಲ್ಲಿ ಲಂಗರು ಹಾಕಿರೋ ಬೋಟ್ಗಳು. ಫೆಂಗಲ್ ಅಬ್ಬರಕ್ಕೆ ತಮಿಳುನಾಡು ತತ್ತರ. ಪುದುಚೇರಿಯಲ್ಲಿ ಜನಜೀವನ ಹರೋಹರ. ಫೆಂಗಲ್ ಚಂಡಮಾರುತದ ಹೊಡೆತಕ್ಕೆ ತಮಿಳುನಾಡು ಪುದುಚೇರಿ ಅಕ್ಷರಶಃ ಬೆಚ್ಚಿಬಿದ್ದಿವೆ. ಕಡಲು ಪ್ರಕ್ಷುಬ್ಧಗೊಂಡಿದೆ. ರಕ್ಕಸ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿವೆ. ಬದುಕು ಮೂರಾಬಟ್ಟೆಯಾಗಿದೆ. ರಸ್ತೆಗಳು ನದಿಯಂತಾಗಿವೆ. ಮನೆಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ತಮಿಳುನಾಡಿನ ಮಹಾಬಲಿಪುರಂ, ಚೆನ್ನೈನ ಪಟ್ಟಿಣಪಕ್ಕಂ, ಕೋವಲಂ ಬೀಚ್ಗಳಲ್ಲಿ ಅಲೆಗಳ ಆರ್ಭಟ ಜೋರಾಗಿದೆ. ಫೆಂಗಲ್ ಆರ್ಭಟದ ನಡುವೆಯೂ ಬಂಡೆಗಳ ಮೇಲೆ ನಿಂತು ಪ್ರವಾಸಿಗರು ಫೋಟೋಗೆ ಪೋಸ್ ಕೊಡುತ್ತಿದ್ದಾರೆ. ತಮಿಳುನಾಡಿನಲ್ಲಿ ಸೈಕ್ಲೋನ್ ಅಬ್ಬರಕ್ಕೆ 4 ಜೀವಗಳು ಬಲಿಯಾಗಿವೆ. ಮನೆಗಳಿಗೆ ನೀರು ನುಗ್ಗಿದ್ದು ಸಂತ್ರಸ್ತರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ. ಪುದುಚೇರಿಯಲ್ಲಿ ಫೆಂಗಲ್ ಸೃಷ್ಟಿಸಿರೋ ಅವಾಂತರಗಳು ಒಂದ ಎರಡ. ಕರಾವಳಿ ಭಾಗದಲ್ಲಿ ಮಳೆ ಆರ್ಭಟಿಸುತ್ತಿದೆ. ರೇನ್ಬೋ ನಗರದಲ್ಲಿ ಜಲಪ್ರವಾಹ ಉಂಟಾಗಿದೆ. ಜಲಾಸುರನ ಅಟ್ಟಹಾಸದ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ನೆರೆಯಲ್ಲಿ ಸಿಲುಕಿದವರನ್ನ ಸುರಕ್ಷಿತ ಸ್ಥಳಗಳಿಗೆ ರಕ್ಷಣಾ ಪಡೆಗಳು ಸ್ಥಳಾಂತರಿಸುತ್ತಿವೆ. ಕರ್ನಾಟಕದಲ್ಲೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಜೋರಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದೆ. ತುಂತುರು ಮಳೆಯಾಗ್ತಿದೆ. ಕೋಲಾರ ಸೇರಿ ಹಲವೆಡೆ ಜಿಟಿಜಿಟಿ ಮಳೆಯಾಗ್ತಿದೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ಗೆ ತಮಿಳುನಾಡು ಪುದುಚೇರಿ ಅಕ್ಷರಶಃ ಈಗ ನಲುಗಿ ಹೋಗಿದೆ. ಕರಾವಳಿ ಭಾಗದಲ್ಲಿ ಜನಜೀವನ ಕೂಡ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ, ವಾಹನಗಳು ಆಟಿಕೆಗಳಂತೆ ತೇಲ್ತಾ ಇವೆ. ಹಾಗಾದ್ರೆ ರಕ್ಕಸ ಸೈಕ್ಲೋನ್ ಎಫೆಕ್ಟ್ ಹೇಗಿದೆ ಗೊತ್ತಾ? ಈ ಸ್ಟೋರಿ. ದಡಕ್ಕೆ ಅಪ್ಪಳಿಸುತ್ತಿರುವ ರಕ್ಕಸ ಅಲೆಗಳು, ಸಮುದ್ರದಲ್ಲಿ ಬಂಡೆಗಳ ಮೇಲೆ ನಿಂತು ಫೋಟೋಗಳಿಗೆ ಪೋಸ್. ಪುದುಚೇರಿಯಲ್ಲಿ ನೀರಿನಲ್ಲಿ ಮುಳುಗಿರೋ ವಾಹನಗಳು, ಮನೆಗಳು, ದಡದಲ್ಲಿ ಲಂಗರು ಹಾಕಿರೋ ಬೋಟ್ಗಳು. ಫೆಂಗಲ್ ಅಬ್ಬರಕ್ಕೆ ತಮಿಳುನಾಡು ತತ್ತರ. ಪುದುಚೇರಿಯಲ್ಲಿ ಜನಜೀವನ ಹರೋಹರ. ಫೆಂಗಲ್ ಚಂಡಮಾರುತದ ಹೊಡೆತಕ್ಕೆ ತಮಿಳುನಾಡು ಪುದುಚೇರಿ ಅಕ್ಷರಶಃ ಬೆಚ್ಚಿಬಿದ್ದಿವೆ. ಕಡಲು ಪ್ರಕ್ಷುಬ್ಧಗೊಂಡಿದೆ. ರಕ್ಕಸ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿವೆ. ಬದುಕು ಮೂರಾಬಟ್ಟೆಯಾಗಿದೆ. ರಸ್ತೆಗಳು ನದಿಯಂತಾಗಿವೆ. ಮನೆಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ತಮಿಳುನಾಡಿನ ಮಹಾಬಲಿಪುರಂ, ಚೆನ್ನೈನ ಪಟ್ಟಿಣಪಕ್ಕಂ, ಕೋವಲಂ ಬೀಚ್ಗಳಲ್ಲಿ ಅಲೆಗಳ ಆರ್ಭಟ ಜೋರಾಗಿದೆ. ಫೆಂಗಲ್ ಆರ್ಭಟದ ನಡುವೆಯೂ ಬಂಡೆಗಳ ಮೇಲೆ ನಿಂತು ಪ್ರವಾಸಿಗರು ಫೋಟೋಗೆ ಪೋಸ್ ಕೊಡುತ್ತಿದ್ದಾರೆ. ತಮಿಳುನಾಡಿನಲ್ಲಿ ಸೈಕ್ಲೋನ್ ಅಬ್ಬರಕ್ಕೆ 4 ಜೀವಗಳು ಬಲಿಯಾಗಿವೆ. ಮನೆಗಳಿಗೆ ನೀರು ನುಗ್ಗಿದ್ದು ಸಂತ್ರಸ್ತರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ. ಪುದುಚೇರಿಯಲ್ಲಿ ಫೆಂಗಲ್ ಸೃಷ್ಟಿಸಿರೋ ಅವಾಂತರಗಳು ಒಂದ ಎರಡ. ಕರಾವಳಿ ಭಾಗದಲ್ಲಿ ಮಳೆ ಆರ್ಭಟಿಸುತ್ತಿದೆ. ರೇನ್ಬೋ ನಗರದಲ್ಲಿ ಜಲಪ್ರವಾಹ ಉಂಟಾಗಿದೆ. ಜಲಾಸುರನ ಅಟ್ಟಹಾಸದ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ನೆರೆಯಲ್ಲಿ ಸಿಲುಕಿದವರನ್ನ ಸುರಕ್ಷಿತ ಸ್ಥಳಗಳಿಗೆ ರಕ್ಷಣಾ ಪಡೆಗಳು ಸ್ಥಳಾಂತರಿಸುತ್ತಿವೆ. ಕರ್ನಾಟಕದಲ್ಲೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಜೋರಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದೆ. ತುಂತುರು ಮಳೆಯಾಗ್ತಿದೆ. ಕೋಲಾರ ಸೇರಿ ಹಲವೆಡೆ ಜಿಟಿಜಿಟಿ ಮಳೆಯಾಗ್ತಿದೆ.
ಫೆಂಗಲ್ ಚಂಡಮಾರುತದ ಎಫೆಕ್ಟ್ಗೆ ತಮಿಳುನಾಡು ಪುದುಚೇರಿ ಅಕ್ಷರಶಃ ಈಗ ನಲುಗಿ ಹೋಗಿದೆ. ಕರಾವಳಿ ಭಾಗದಲ್ಲಿ ಜನಜೀವನ ಕೂಡ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ, ವಾಹನಗಳು ಆಟಿಕೆಗಳಂತೆ ತೇಲ್ತಾ ಇವೆ. ಹಾಗಾದ್ರೆ ರಕ್ಕಸ ಸೈಕ್ಲೋನ್ ಎಫೆಕ್ಟ್ ಹೇಗಿದೆ ಗೊತ್ತಾ? ಈ ಸ್ಟೋರಿ. ದಡಕ್ಕೆ ಅಪ್ಪಳಿಸುತ್ತಿರುವ ರಕ್ಕಸ ಅಲೆಗಳು, ಸಮುದ್ರದಲ್ಲಿ ಬಂಡೆಗಳ ಮೇಲೆ ನಿಂತು ಫೋಟೋಗಳಿಗೆ ಪೋಸ್. ಪುದುಚೇರಿಯಲ್ಲಿ ನೀರಿನಲ್ಲಿ ಮುಳುಗಿರೋ ವಾಹನಗಳು, ಮನೆಗಳು, ದಡದಲ್ಲಿ ಲಂಗರು ಹಾಕಿರೋ ಬೋಟ್ಗಳು. ಫೆಂಗಲ್ ಅಬ್ಬರಕ್ಕೆ ತಮಿಳುನಾಡು ತತ್ತರ. ಪುದುಚೇರಿಯಲ್ಲಿ ಜನಜೀವನ ಹರೋಹರ. ಫೆಂಗಲ್ ಚಂಡಮಾರುತದ ಹೊಡೆತಕ್ಕೆ ತಮಿಳುನಾಡು, ಪುದುಚೇರಿ ಅಕ್ಷರಶಃ ಬೆಚ್ಚಿಬಿದ್ದಿವೆ. ಕಡಲು ಪ್ರಕ್ಷುಬ್ಧಗೊಂಡಿದೆ. ರಕ್ಕಸ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿವೆ. ಬದುಕು ಮೂರಾಬಟ್ಟೆಯಾಗಿದೆ. ರಸ್ತೆಗಳು ನದಿಯಂತಾಗಿವೆ. ಮನೆಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ತಮಿಳುನಾಡಿನ ಮಹಾಬಲಿಪುರಂ, ಚೆನ್ನೈನ ಪಟ್ಟಿಣಪಕ್ಕಂ, ಕೋವಲಂ ಬೀಚ್ಗಳಲ್ಲಿ ಅಲೆಗಳ ಆರ್ಭಟ ಜೋರಾಗಿದೆ. ಫೆಂಗಲ್ ಆರ್ಭಟದ ನಡುವೆಯೂ ಬಂಡೆಗಳ ಮೇಲೆ ನಿಂತು ಪ್ರವಾಸಿಗರು ಫೋಟೋಗೆ ಪೋಸ್ ಕೊಡುತ್ತಿದ್ದಾರೆ. ತಮಿಳುನಾಡಿನಲ್ಲಿ ಸೈಕ್ಲೋನ್ ಅಬ್ಬರಕ್ಕೆ 4 ಜೀವಗಳು ಬಲಿಯಾಗಿವೆ. ಮನೆಗಳಿಗೆ ನೀರು ನುಗ್ಗಿದ್ದು ಸಂತ್ರಸ್ತರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ. ಪುದುಚೇರಿಯಲ್ಲಿ ಫೆಂಗಲ್ ಸೃಷ್ಟಿಸಿರೋ ಅವಾಂತರಗಳು ಒಂದ ಎರಡ. ಕರಾವಳಿ ಭಾಗದಲ್ಲಿ ಮಳೆ ಆರ್ಭಟಿಸುತ್ತಿದೆ. ರೇನ್ಬೋ ನಗರದಲ್ಲಿ ಜಲಪ್ರವಾಹ ಉಂಟಾಗಿದೆ. ಜಲಾಸುರನ ಅಟ್ಟಹಾಸದ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ನೆರೆಯಲ್ಲಿ ಸಿಲುಕಿದವರನ್ನ ಸುರಕ್ಷಿತ ಸ್ಥಳಗಳಿಗೆ ರಕ್ಷಣಾ ಪಡೆಗಳು ಸ್ಥಳಾಂತರಿಸುತ್ತಿವೆ. ಕರ್ನಾಟಕದಲ್ಲೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಜೋರಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದೆ. ತುಂತುರು ಮಳೆಯಾಗ್ತಿದೆ. ಕೋಲಾರ ಸೇರಿ ಹಲವೆಡೆ ಜಿಟಿಜಿಟಿ ಮಳೆಯಾಗ್ತಿದೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ಗೆ ತಮಿಳುನಾಡು, ಪುದುಚೇರಿ ಅಕ್ಷರಶಃ ಈಗ ನಲುಗಿ ಹೋಗಿದೆ. ಕರಾವಳಿ ಭಾಗದಲ್ಲಿ ಜನಜೀವನ ಕೂಡ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ, ವಾಹನಗಳು ಆಟಿಕೆಗಳಂತೆ ತೇಲ್ತಾ ಇವೆ. ಹಾಗಾದ್ರೆ ರಕ್ಕಸ ಸೈಕ್ಲೋನ್ ಎಫೆಕ್ಟ್ ಹೇಗಿದೆ ಗೊತ್ತಾ? ಈ ಸ್ಟೋರಿ. ದಡಕ್ಕೆ ಅಪ್ಪಳಿಸುತ್ತಿರುವ ರಕ್ಕಸ ಅಲೆಗಳು, ಸಮುದ್ರದಲ್ಲಿ ಬಂಡೆಗಳ ಮೇಲೆ ನಿಂತು ಫೋಟೋಗಳಿಗೆ ಪೋಸ್. ಪುದುಚೇರಿಯಲ್ಲಿ ನೀರಿನಲ್ಲಿ ಮುಳುಗಿರೋ ವಾಹನಗಳು, ಮನೆಗಳು, ದಡದಲ್ಲಿ ಲಂಗರು ಹಾಕಿರೋ ಬೋಟ್ಗಳು. ಫೆಂಗಲ್ ಅಬ್ಬರಕ್ಕೆ ತಮಿಳುನಾಡು ತತ್ತರ. ಪುದುಚೇರಿಯಲ್ಲಿ ಜನಜೀವನ ಹರೋಹರ. ಫೆಂಗಲ್ ಚಂಡಮಾರುತದ ಹೊಡೆತಕ್ಕೆ ತಮಿಳುನಾಡು, ಪುದುಚೇರಿ ಅಕ್ಷರಶಃ ಬೆಚ್ಚಿಬಿದ್ದಿವೆ. ಕಡಲು ಪ್ರಕ್ಷುಬ್ಧಗೊಂಡಿದೆ. ರಕ್ಕಸ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿವೆ. ಬದುಕು ಮೂರಾಬಟ್ಟೆಯಾಗಿದೆ. ರಸ್ತೆಗಳು ನದಿಯಂತಾಗಿವೆ. ಮನೆಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ತಮಿಳುನಾಡಿನ ಮಹಾಬಲಿಪುರಂ, ಚೆನ್ನೈನ ಪಟ್ಟಿಣಪಕ್ಕಂ, ಕೋವಲಂ ಬೀಚ್ಗಳಲ್ಲಿ ಅಲೆಗಳ ಆರ್ಭಟ ಜೋರಾಗಿದೆ. ಫೆಂಗಲ್ ಆರ್ಭಟದ ನಡುವೆಯೂ ಬಂಡೆಗಳ ಮೇಲೆ ನಿಂತು ಪ್ರವಾಸಿಗರು ಫೋಟೋಗೆ ಪೋಸ್ ಕೊಡುತ್ತಿದ್ದಾರೆ. ತಮಿಳುನಾಡಿನಲ್ಲಿ ಸೈಕ್ಲೋನ್ ಅಬ್ಬರಕ್ಕೆ 4 ಜೀವಗಳು ಬಲಿಯಾಗಿವೆ. ಮನೆಗಳಿಗೆ ನೀರು ನುಗ್ಗಿದ್ದು ಸಂತ್ರಸ್ತರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ. ಪುದುಚೇರಿಯಲ್ಲಿ ಫೆಂಗಲ್ ಸೃಷ್ಟಿಸಿರೋ ಅವಾಂತರಗಳು ಒಂದ ಎರಡ. ಕರಾವಳಿ ಭಾಗದಲ್ಲಿ ಮಳೆ ಆರ್ಭಟಿಸುತ್ತಿದೆ. ರೇನ್ಬೋ ನಗರದಲ್ಲಿ ಜಲಪ್ರವಾಹ ಉಂಟಾಗಿದೆ. ಜಲಾಸುರನ ಅಟ್ಟಹಾಸದ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ನೆರೆಯಲ್ಲಿ ಸಿಲುಕಿದವರನ್ನ ಸುರಕ್ಷಿತ ಸ್ಥಳಗಳಿಗೆ ರಕ್ಷಣಾ ಪಡೆಗಳು ಸ್ಥಳಾಂತರಿಸುತ್ತಿವೆ. ಕರ್ನಾಟಕದಲ್ಲೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಜೋರಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದೆ. ತುಂತುರು ಮಳೆಯಾಗ್ತಿದೆ. ಕೋಲಾರ ಸೇರಿ ಹಲವೆಡೆ ಜಿಟಿಜಿಟಿ ಮಳೆಯಾಗ್ತಿದೆ.